ಕಲ್ಪಿಸದ ಕಾರಣ ಮಹಿಳೆಯೊಬ್ಬರು ಕಂದಾಯ ಪಾವತಿಗೆ ನಿರಾಕರಿಸಿದ್ದು ಮತದಾನ ಮಾಡದಂತೆ ತೀರ್ಮಾನಿಸಿರುವುದಾಗಿ ಘೋಷಣೆ ಮಾಡಿದ ಪ್ರಕರಣ ನಡೆದಿದೆ. ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸಲ್ಪುರದ ಅಬ್ದುಲ್ ಅಜೀಜ್ ಮೂಲೆಯ ಮುನಿಸ್ವಾಮಿ ಮನೆಯಿಂದ ತಮ್ಮ ಮನೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ತೀರಾ ದುರಾವಸ್ಥೆಯಿಂದ ಕೂಡಿದೆ. ಈ ಬಗ್ಗೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ನಿರ್ಲಕ್ಷ್ಯ ವಹಿಸಲಾಗಿದೆ ಎಂದು ಅಲ್ಲಿನ ನಿವಾಸಿ ಇಂದಿರಾ ನಾಣಯ್ಯ ಆರೋಪಿಸಿದ್ದಾರೆ. ಪಂಚಾಯಿತಿಯ ಅಬ್ದುಲ್ ಅಜೀಜ್ ಮೂಲೆಯ ನಿವಾಸಿಯಾಗಿರುವ ನನ್ನ ಹೆಸರು ಶ್ರೀಮತಿ ಇಂದಿರಾ ನಾಣಯ್ಯ ಅಂತೇಳಿ. ಇದು ನಾನು ನಿಂತಿರುವಂಥದ್ದು ಚಿಕ್ಲಿಹೊಳೆ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸರ್ವಿಸ್ ರೋಡ್. ಇದರ ಅಗಲ 15 ಅಡಿ. ಸುಮಾರು ವರ್ಷಗಳಿಂದ ದಶಕಗಳಿಂದ ಕೂಡ ನಾನು ಗ್ರಾಮ ಪಂಚಾಯಿತಿಗೆ ಗುಂಡಿನ ಮುಚ್ಚಿಕೊಡಿ, ನಮಗೆ ಓಡಾಡೋಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಬಂದೆ. ಅರ್ಜಿಗಳನ್ನು ಕೂಡ ಕೊಟ್ಟೆ, ಯಾವುದಕ್ಕೂ ರೆಸ್ಪಾಂಡ್ ಮಾಡಲಿಲ್ಲ ಅವರು. ಕಳೆದ ಬಾರಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಬಹಿಷ್ಕಾರ ಇಡೀ ಊರೇ ಹಾಕಿತ್ತು. ಆ ಸಮಯದಲ್ಲಿ MLA ಅವರು ಬಂದು ಇಲ್ಲಿ ಒಂದು ಪ್ರಾಜೆಕ್ಟನ್ನು ಹಾಕಿಕೊಟ್ರು. ಮುನಿಸ್ವಾಮಿ ಮನೆಯಿಂದ ಇಂದಿರಾ ಮನೆಯವರೆಗೆ ಸೋಲಿಂಗ್ ವ್ಯವಸ್ಥೆ ಅಂತಿದೆ. ಅದರಲ್ಲಿ ಟೋಟಲ್ 450 ಮೀಟರ್, ಅದರಲ್ಲಿ 250 ಮೀಟರ್ ಸಮಥಿಂಗ್ ಮಾಡಿದ್ದಾರೆ. ಮಿಕ್ಕಿ ಉಳಿದಿರೋದು ಹಾಗೆ ಪೆಂಡಿಂಗ್ ಇದೆ. ಈಗ ನಾನು ಕೇಳ್ತಾ ಇರೋದೇನು ಅಂತ ಹೇಳಿದರೆ, ಇಷ್ಟರವರೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾವು ರಸ್ತೆನ ಸರಿಪಡಿಸಿಕೊಡಿ ಅಂತ ಕೇಳಿಕೊಂಡಾಗ ಇದು ನೀರಾವರಿ ಇಲಾಖೆಗೆ ಮಾತ್ರ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ರು. ಅದು ನಮ್ಮ ತಲೆಗೆ ಗೂಬೆ ಕೂರಿಸ್ತಾ ಬಂದರು. ಈಗ ಮೊನ್ನೆ ಕಳೆದ ಗ್ರಾಮಸಭೆ ಗುಡ್ಡೆಹೊಸೂರು ಗ್ರಾಮ ಸಭೆಯಲ್ಲಿ ನೀರಾವರಿ ಇಲಾಖೆಯ ಇಂಜಿನಿಯರ್ ಅವ್ರನ್ನ ನಾನು ಪ್ರಶ್ನೆ ಮಾಡಿದಾಗ ಈ ಸಾರ್ವಜನಿಕ ರಸ್ತೆನ ಯಾರು ಬೇಕಾದರೂ ಮಾಡಬಹುದು ಅಂತ ಹೇಳಿದ್ರು. ನೀರಾವರಿ ನಿಗಮಕ್ಕೆ ಒಳಪಡುವ ರಸ್ತೆ ಅಭಿವೃದ್ಧಿ ಹೊಣೆಗಾರಿಕೆ ಬಗ್ಗೆ ಇತ್ತೀಚೆಗೆ ನಡೆದ ಗುಡ್ಡೆಹೊಸೂರು ಗ್ರಾಮ ಸಭೆಯಲ್ಲಿ ಪ್ರಶ್ನಿಸಿದ ಸಂದರ್ಭ ಸ್ಥಳೀಯ ಆಡಳಿತ ಕೂಡ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳಬಹುದು ಎಂಬುದಾಗಿ ನಿಗಮದ ಅಧಿಕಾರಿ ತಿಳಿಸಿದ್ದಾರೆ. ಇದರನ್ವಯ ಅಭಿವೃದ್ಧಿ ಕಾರ್ಯ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ. ನಾಲೆ ಏರಿ ಮೇಲೆ ವಾಸವಾಗಿರುವ ನಮಗೆ ಸಂಪರ್ಕ ರಸ್ತೆ ಇಲ್ಲ. ಇರುವ ಮಾರ್ಗ ಗುಂಡಿಗಳಿಂದ ಕೂಡಿದ್ದು ಅದು ಕೂಡ ಕಾಡು ಪಾಲಾಗಿದೆ. ಬೀದಿ ದೀಪ ಇಲ್ಲ. ಮಳೆಗಾಲದಲ್ಲಿ ಪರಿಸ್ಥಿತಿ ತೀರಾ ಹದಗೆಡುತ್ತದೆ. ಆಟೋಗಳು ಕೂಡ ನಮ್ಮ ಮನೆಯತ್ತ ಬರುವುದಿಲ್ಲ. ಈ ಎಲ್ಲ ಸಮಸ್ಯೆಗಳ ಕುರಿತು ಮನವಿ ಸಲ್ಲಿಸಿದರೂ ಗ್ರಾಮ ಪಂಚಾಯಿತಿ ಮೌನ ವಹಿಸಿದೆ. ಒಂದು ಮನೆಯವರಿಗಾಗಿ ಏಕೆ ಅಭಿವೃದ್ಧಿ ಯೋಜನೆ ಎಂದು ಅಸಡ್ಡೆ ತೋರುತ್ತಿದ್ದಾರೆ ಎಂದು ಆರೋಪಿಸಿದ ಇಂದಿರಾ ಅವರು ಮೂಲ ಸೌಕರ್ಯ ಒದಗಿಸುವ ತನಕ ಪಂಚಾಯಿತಿಗೆ ಕಂದಾಯ ಪಾವತಿ ಮಾಡುವುದಿಲ್ಲ ಹಾಗೂ ಮುಂಬರುವ ಚುನಾವಣೆ ಬಹಿಷ್ಕಾರದ ನಿರ್ಧಾರ ಕೈಗೊಂಡಿರುವುದಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಣ್ಣ ಪುಟ್ಟ ಅಭಿವೃದ್ಧಿ ವಿಚಾರಗಳಿಗೆ ಶಾಸಕರನ್ನೇ ಅವಲಂಬಿಸಬೇಕಾದರೆ ಗ್ರಾಮ ಆಡಳಿತ ಯಾಕೆ ಎಂದು ಅವರು ಪ್ರಶ್ನಿಸಿದ್ದಾರೆ. ನಿಗದಿಗೊಳಿಸಿದ್ದಾರೆ. ಆ ಅವಧಿಯ ಒಳಗಡೆ ನಾವು ಕಂದಾಯವನ್ನು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ನಮ್ಮ ಹೆಸರನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಕಟಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಸರ್, ನಾನು ಒಂದೇ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ನಾವು ಕಂದಾಯವನ್ನು ಗ್ರಾಮ ಪಂಚಾಯಿತಿಗೆ ಕಟ್ಟೋದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಪಡೆಯೋದಕ್ಕಾಗಿ. ನಾನು ಕೇಳ್ತಾ ಇರುವ ಒಂದೇ ಒಂದು ಮೂಲಭೂತ ಸೌಕರ್ಯ ನನ್ನ ಮನೆಗೆ ನನಗೆ ಓಡಾಡೋದಕ್ಕೆ. ಅದು ಮಳೆಗಾಲದಲ್ಲಿ ಭಯದಿಂದ ಬದುಕುವಂಥ ಸಮಯ. ಇಲ್ಲಿ ಅಷ್ಟು ಕೆಟ್ಟದಾಗಿರುವಂಥ ಈ ರಸ್ತೆ ಇದು. ಅದನ್ನು ಮಾಡಿಕೊಟ್ಟಿಲ್ಲ ಅವರು ನನಗೆ. ನಾನು ಬಳಸಿಕೊಳ್ತಾ ಇರೋದು ಇದೊಂದು ರಸ್ತೆ ಮಾತ್ರ. ಇಲ್ಲಿ 10 ವರ್ಷಗಳಿಂದ ನಾನು ಅರ್ಜಿ ಕೊಡ್ತಾನೇ ಬಂದೆ, ರಸ್ತೆ ಸರಿ ಮಾಡಿಕೊಡಿ, ಗುಂಡಿ ಸರಿ ಮಾಡಿಕೊಡಿ ಅಂತೇಳಿ. ಈ ಗುಂಡಿನ ನಾವೇ ಸರಿ ಮಾಡ್ಕೋಬೇಕು, ರಸ್ತೆನ ನಾವೇ ಸರಿ ಮಾಡ್ಕೋಬೇಕು, ಕಾಡನ್ನು ನಾವೇ ಕಟ್ಕೋಬೇಕು ಅಂತ ಹೇಳಿದ್ರೆ ಈ ಪಂಚಾಯಿತಿಗೆ ನಾವು ಕಂದಾಯ ಯಾಕೆ ಸರ್ ಕಟ್ಟಬೇಕು? ಈ 2 ತಿಂಗಳ ಹಿಂದೆ ಒಂದು ಅರ್ಜಿಯನ್ನು ಕೊಟ್ಟು ಬಂದೆ, ಕಾಡನ್ನು ಕಟ್ಸಿಕೊಡಿ ಅಂತೇಳಿ. ಅದಾಗಿ 1 ತಿಂಗಳಿಗೆ ಗ್ರಾಮಸಭೆ ನಡೀತು. ಗ್ರಾಮಸಭೆಯಲ್ಲಿ ಕೂಡ ನಾನು ಪ್ರಶ್ನೆ ಮಾಡಿದೆ, ಮಾಡಿಸಿಕೊಡ್ತೀವಿ ಅಂತ ಹೇಳ್ತಾರೆ ಹೊರತು ಇದುವರೆಗೂ ಅವರು ಮಾಡಿಕೊಟ್ಟಿಲ್ಲ. ಸೊ ನಾನು ಒಂದೇ ಒಂದು ಅವರು ಪ್ರಕಟಗೊಳಿಸಿದ ಸಾರ್ವಜನಿಕ ಪ್ರಕಟಣೆಗೆ ನಾನು ಕೂಡ ಬಹಿರಂಗವಾಗಿ ನನ್ನ ತೀರ್ಮಾನವನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಈ ಮೂಲಕ ನನಗೆ ಈ ರಸ್ತೆ ವ್ಯವಸ್ಥೆ ಇದು ಅವ್ಯವಸ್ಥೆಯಿಂದ ಕೂಡಿದೆ. ಇದನ್ನು ವ್ಯವಸ್ಥಿತವಾಗಿ ಮಾಡಿ ಕೊಟ್ಟರೆ ಮಾತ್ರ ನಾನು ಇನ್ನು ಮುಂದೆ ಕಂದಾಯವನ್ನು ಕಟ್ಟುತ್ತೀನಿ. ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಬರುವ ಚುನಾವಣೆಗಳು ಇದೆ. ಯಾಕೆಂತೇಳಿದ್ರೆ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಕೂಡ ಇದನ್ನು ಹೇಳಿದ್ದೀನಿ. ಯಾರೂ ಕೂಡ ಅದಕ್ಕೆ ಸ್ಪಂದನೆ ಕೊಟ್ಟಲಿಲ್ಲ. ಹಾಗಾಗಿ ನೆಕ್ಸ್ಟ್ ಬರುವ ಯಾವ ಚುನಾವಣೆಗಳಿಗೂ ಕೂಡ ನಾವು ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ.